ನೋಡಿ, ಮೇಲ್ನೋಟಕ್ಕೆ ಇದು ಸೆಲ್ಫ್ ಸೂಸೈಡ್ ತರ ಕಾಣಿಸ್ತಾ ಇದೆ. ಓಕೆ, ಆದ್ರೆ ಒಳಗೆ ಯಾರ್ದಾದ್ರೂ ಪ್ರೆಷರ್ ಇತ್ತ ಅಂತ ಸೂಸೈಡ್ ಮಾಡಿಕೊಂಡು ಸುಮಾರು 3 ಗಂಟೆಗಳ ಕಾಲ ಆಗಿದೆ. 3 ದಿನಗಳಿಂದ IT ಅಧಿಕಾರಿಗಳಿಂದ ಶೋಧ ನಡೀತಾ ಇತ್ತು. ಕೇರಳದಿಂದ ಬಂದಿದ್ದಂತಹ IT ಆಫೀಸರ್ಸ್ಗಳು ರೈಡ್ ಅನ್ನ ಮುಂದುವರಿಸಿದ್ರು 3 ದಿನದಿಂದ. ಕಾನ್ಫಿಡೆಂಟ್ ಗ್ರೂಪ್ ಮ್ಯಾನೇಜರ್ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಪೊಲೀಸ್ ಆಫೀಸರ್ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದು. ಸದ್ಯಕ್ಕೆ ಸೆಲ್ಫ್ ಸೂಸೈಡ್ ತರ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂತ. ಸೆಲ್ಫ್ ಸೂಸೈಡ್ ಆದ್ರೂ ಆ ಸೂಸೈಡ್ಗೆ ಪ್ರವೋಕ್ ಮಾಡುವಂತಹ ಅಂಶಗಳು ಯಾವುದು? ಯಾವ ಪ್ರೆಷರು? IT ಆಫೀಸರ್ಸ್ಗಳದ್ದೇನಾ ಅಥವಾ ಹನಿ ಟ್ರ್ಯಾಪಾ? ಹೆಂಗೆ? ಎಸ್, ಕಮಿಷನರ್ ಮಾತಾಡ್ತಾ ಇದ್ದಾರೆ. ಫಸ್ಟ್ ಅದನ್ನ ಕೇಳಿಸ್ಕೊಳ್ಳೋಣ. ಕೇಸ್ ಏನಂತ ದಾಖಲೆ ಮಾಡ್ಕೊಳ್ತಿದ್ದೀರಾ? ಕುಟುಂಬಸ್ಥರ ಸಂಪರ್ಕ ಆದ್ರ? ಸರ್ ಹೇಳಿ ಸರ್, ಲೌಡ್ ಸ್ಟಾರ್ಟ್ ಮಾಡಿ ಸರ್. ಹೇಳಿ ಸರ್. ಇವತ್ತು ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ CJ ರಾಯ್ ಎಂಬುವರು ಅವರು ಕಥಿತ ರೂಪದಲ್ಲಿ ಈಗ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅಂದರೆ ಅವರೇ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ ಫೇಸಿ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲಲ್ಲಿದೆ, HSR ಲಿಮಿಟ್ಸಲ್ಲಿ, ನಾರಾಯಣ ಹಾಸ್ಪಿಟಲಲ್ಲಿ. ಮತ್ತು ನಮ್ಮ ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲೇ ಬಂದಿದ್ದಾರೆ. ನಾವು ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ, ಜಾಗ ಪರಿಶೀಲನೆ ಮಾಡಿದ್ದೀವಿ. ಅವ್ರ ಕುಟುಂಬದವ್ರಿಗೆ ಕೂಡ ನಮ್ಮ ಪೊಲೀಸವರು ಸಂಪರ್ಕಿಸ್ತಾ ಇದ್ದಾರೆ. ಅವರು ಇಲ್ಲಿ ಇಲ್ಲ, ಅವರು ಬೇರೆ ರಾಜ್ಯದಲ್ಲಿ ಅವ್ರು ಬರ್ತಾ ಇದ್ದಾರೆ. ಅವರು ರಾತ್ರಿ ಈ ಪರ್ಟಿಕ್ಯುಲರ್ ಕಂಪನಿದು ಒಬ್ಬ ಡೈರೆಕ್ಟರ್ ಅವ್ರ ಕಡೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಮೇಲೆ ನೋಟಿಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ. ಆದರೆ ಇದು ತನಿಖೆದು ವಿಷಯ ಇದೆ, ನಾವು ತನಿಖೆ ಮಾಡಿ ಡೀಟೇಲ್. ಸರ್, ಅಂದ್ರೆ UDR ಆಗಿ ತಗೊಳ್ತಿದ್ದೀರಾ ಅಥವಾ ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಹೇಳಿ ನಾವು ಶಿಕ್ಷಣ ತಗೊಳ್ತಿದ್ದೀರಾ? ನೋಡ್ತೀನಿ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ ಆ ಪ್ರಕಾರ ಕೊಡ್ತೀವಿ. ಕಂಪ್ಲೇಂಟ್ ಯಾವುದು ರೈಫಲ್ ಯಾವ್ದು ಇಲ್ಲ, ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಎಲ್ಲ ವಿಷಯ ಮೇಲ್ನೋಟಿಗೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್. ರೌಂಡ್ಸ್ ಆಗಿದೆ ಸರ್? ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ ಸರ್. ಅಂದ್ರೆ IT ರೇಡ್ ಡ್ಯೂರಿಂಗ್ ನಡೀತಿತ್ತ? ಎಷ್ಟು ಗಂಟೆಗೆ ಇನ್ಸಿಡೆಂಟ್ ಆಗಿದೆ ಅಂತ ಇನ್ಫಾರ್ಮೇಶನ್? ಈ ಇನ್ಸಿಡೆಂಟ್ ಆಗಿ ಅರೌಂಡ್ 3-3:15 ಅಂದಾಜು ಆ ನಡುವೆದಲ್ಲಿ ITದು ರೇಡ್ ನಮ್ಮ ಇನಿಷಿಯಲ್ ರಿಪೋರ್ಟ್, ಯಾಕೆಂದರೆ IT ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ, IT ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ನಮ್ಮ ಟೀಮ್ ಅವ್ರು ಮಾತಾಡ್ತಾರೆ. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ 3 ದಿವಸದಿಂದ ಇಲ್ಲಿ IT ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತಾ ಇತ್ತು. ಇವತ್ತು ಕೂಡ IT ಟೀಮ್ ಅವ್ರದ್ದು ಕ್ವೆಶ್ಚನ್ ನಡೆದಿದೆ. ಬಟ್ ಆಕ್ಚುಲ್ ಆಗಿ ಏನು ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ಅಂದ್ರೆ ಡ್ಯೂರಿಂಗ್ ಇನ್ಸಿಡೆಂಟ್ ಅಲ್ಲಿ ಅವ್ರ IT ಅಧಿಕಾರಿಗಳು ಯಾರಾದ್ರೂ ಜೊತೆಗೆ ಇದ್ರ, ಅದನ್ನ ನೋಡಿದವ್ರು ಯಾರು ಐ ವಿಟ್ನೆಸಸ್ ಇದ್ದಾರಾ? ನೋಡೋದು ಚೆಕ್ಅಪ್ ಪರಿಶೀಲನೆ ಮಾಡ್ತಾರೆ. ಕೇರಳದಿಂದ ಅಥವಾ ಬೆಂಗಳೂರು? ಈಗ ಆಸ್ ಆಫ್ ನಾವು ಎಲ್ಲ ಕೇರಳ ಟೀಮ್. ಯಾವ ಕೇಸ್ ರಿಲೇಟೆಡ್ ಬಂದಿದೆ ಅದ್ರ ಬಗ್ಗೆ ಪರಿಶೀಲನೆ ರಿಲೇಟಿಂಗ್ ಟು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್? ಅದರ ಬಗ್ಗೆ ಯಾವುದು, ಯಾಕೆಂದ್ರೆ ನಾವು ಇದು ಪ್ರಕರಣ ನಮ್ಗೆ IT ಡೀಟೇಲ್ಸ್ ಮಾಹಿತಿ ಇಲ್ಲ. ಮಾತ್ರ IT ಟೀಮ್ ಅವ್ರು ಇತ್ತು ಅಂತ ಮಾಹಿತಿ ಗೊತ್ತಾಗಿದೆ. ಆದರೆ ಕ್ರೈಮ್ ಆಗಿದೆ, ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಟುಡೇ ಇನ್ ದಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ around 3 to 3:15 we got an information that self-shooting incident has happened, wherein the confident group, the chairman and founder, Sri CJ Roy, he shot himself dead. Initial reports say that he has shot himself. It is the subject of inquiry and investigation. Case is being registered in the Ashok Nagar police station. As of now, the initial reports say that since last 2 to 3 days, the income tax team were having raid was going on, searches and inquiry were going on. But we have to verify all the details. During the today around 3 o'clock, this incident has happened. The body has been immediately shifted in an ambulance. English in an ambulance to in a nearby hospital, where the doctors have pronounced him dead. Our team, all SOCO team and the ballistic team have come, and they are inquiring into it. We will take up a case and suitable investigation will be done. Sir, Roy was being questioned all 3 days, or he was questioned only today? No, today, this is the initial report. We will give you all details. Thanks. Thank you, sir.